ಹಲೋ, ನಮಸ್ಕಾರ. ಹೇಗಿದ್ದೀರಾ? ನಾನು ನಿಮ್ಮ ಮನೆ ಮಗಳು ಚೈತ್ರ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ ಬರ್ತಿರೋ ಸ್ಟಾರ್ ಯಾರು ಗೊತ್ತಾ? ನವಗ್ರಹ ಚಿತ್ರದ ಕ್ಯಾಡ್ಬರೀಸ್ ಹುಡುಗ ಇವರು. ಒಲವೇ ವಿಸ್ಮಯ ಎಂದೋರು ಇವರು. ಕರ್ನಾಟಕದ ಬಹುತೇಕ ಮುಮ್ತಾಜ್ಗಳ ಶಹಜಹಾನ್ ಇವರು. ಸೊ ಲೆಟ್ಸ್ ವೆಲ್ಕಮ್ ಕನ್ನಡ ಚಿತ್ರರಂಗದ ಖ್ಯಾತ ಖಳನಟ ಕೀರ್ತಿರಾಜ್ ಅವರ ಸುಪುತ್ರ ಧರ್ಮ ಕೀರ್ತಿರಾಜ್. ಹಲೋ ಧರ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೊ ಧರ್ಮ, ಇವಾಗ ನಿಮ್ಮನ್ನ ಕ್ಯಾಡ್ಬರಿ ಬಾಯ್ ಅಂತಾನೆ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ನಿಮಗೆ ಕ್ಯಾಡ್ಬರೀಸ್ ತುಂಬಾ ಇಷ್ಟ ಅಂತನಾ ಅಥವಾ ಏನದು? ಆಕ್ಚುಲಿ ದರ್ಶನ್ ಅವ್ರು ಕೊಟ್ಟಿರೋದು ಒಂದು ಬಿಡುದು. ಸೊ ಆ ಸಿನಿಮಾನಲ್ಲಿ ಹೇ ಕ್ಯಾಡ್ಬರೀಸ್ ಅಂತ ಒಂದು ಡೈಲಾಗ್ ಬರುತ್ತೆ ಅವ್ರ ಕಡೆಯಿಂದ. ಸೊ ಅವರಿಂದ ಬಂದಿರೋದು ಇದು. ಕ್ಯಾಡ್ಬರೀಸ್ ಅಷ್ಟು ಸ್ವೀಟ್ ಅಂತನಾ ಅಥವಾ ಅಷ್ಟು ಕ್ಯೂಟ್ ಅಂತನಾ ಗೊತ್ತಿಲ್ಲ, ಜನ ಹೇಳ್ತಾರೆ. ಜನ ಹೇಳ್ತಾರೆ ನೀವು ತುಂಬಾ ಕ್ಯೂಟ್ ಅಂತ. ಸೊ ನಾನು ನಿಮ್ಗೆ ಹೇಳ್ತೀನಿ, ನೀವು ತುಂಬಾ ಕ್ಯೂಟ್ ಆಗಿದ್ದೀರಾ. ಸೊ ನಿಮ್ಗೆ ವಾಟ್ ಇಸ್ ಯೋರ್ ಫೇವ್ರೆಟ್ ಡಿಶ್? ನಿಮ್ ಫೇವ್ರೆಟ್ ಡಿಶ್ ಯಾವುದು? ಫೇವ್ರೆಟ್ ಅಂದ್ರೆ ಆಕ್ಚುಲಿ ನಮ್ ತಾಯಿ ಮಾಡೋದು ಗೀ ರೈಸ್ ಮತ್ತೆ ಮಟನ್ ಫ್ರೈ, ಚಿಲ್ಲಿ ಚಿಕನ್. ಸೊ ನಾನ್ ವೆಜ್ ಪ್ರಿಯರ್. ಅವ್ರು ತಿನ್ನಲ್ಲ ಬಟ್ ಮಾಡ್ಕೊಡ್ತಾರೆ, ತುಂಬಾ ಚೆನ್ನಾಗಿ ತಿನ್ನಲ್ಲ ಬಟ್ ಅವ್ರು ಮಾಡ್ಕೊಡ್ತಾರ. ಓಹೋ, ಸೊ ಇವತ್ತು ತಾಯಿ ಬರ್ತಿದಾರಾ? ಯಾರು ಬರ್ತಿದ್ದಾರೆ? ನಮ್ಮ ತಂದೆಯವ್ರು ಬರ್ತಾರೆ. ಓ, ಸೆವೆನ್ ಹಿ ಇಸ್ ಲೈಕ್ ತುಂಬಾ ಕುಕಿಂಗು ಪ್ಲಸ್ ನಾನ್ ವೆಜ್ ಅಂದ್ರೆ ಅವರು ತುಂಬಾ ಲೈಕ್ ಫಸ್ಟ್ ಇಂದಾನು ಇಂಟ್ರೆಸ್ಟ್. ಸರ್ ಇವತ್ತಿನವರೆಗೂ ಮಟನ್ ನಾವೇನಾದ್ರು ಮಾಡಿದ್ರು ಮನೆಯಲ್ಲಿ ನಾನು ಹೇಳ್ತೀನಿ, ಫ್ಯಾಟ್ ಬೇಡಪ್ಪ, ಜಾಸ್ತಿ ಬೇಡ. ಅವ್ರಿಲ್ಲ, ಅದು ಹಾಕ್ಸ್ಕೊಂಡೆ ತೊಂಬಾ ಅಂತ ಹೇಳ್ತಾರೆ. ಸೊ ಅದು ಅಂಗಡಿಗೆ ಹೋದಾಗ್ಲೂ, ಆಮೇಲೆ ಅಂಗಡಿಗೆ ಹೋದಾಗ್ಲೂ ಅವ್ರು ಹೇಳ್ಬಿಡ್ತಾರೆ, ಓನರ್ ಇದಾರೆ, ಅವರೇ ಕಟ್ ಮಾಡ್ಕೊಡ್ದು. ಸಾಬ್ ಕೆಲಿ ಥೋಡಾ ಫ್ಯಾಟ್ ಡಾಲು ಅಂತ ಅವರೇ ಹೇಳ್ತಾರೆ. ಸೊ ಅದು ಆ ತರ ನಮ್ಮ ತಂದೆಯವರು ಇದು ಮಾಡ್ಕೊಂಡ್ಬಿಡ್ತಾರೆ, ಫಸ್ಟ್ ನಾನು ಅಭ್ಯಾಸ ಮಾಡ್ಕೊಂಡು. ಅವ್ರದೊಂದು ಪಾಲಿಸಿ ಅಷ್ಟೇ. ಸೊ ಲೆಟ್ಸ್ ವೆಲ್ಕಮ್ ಹಿಮ್. ಸೊ ವೀಕ್ಷಕರೇ, ಒನ್ ಆಫ್ ದ ಮೋಸ್ಟ್ ಹ್ಯಾಂಡ್ಸಮ್ ವಿಲನ್ಸ್ ಅಂಡ್ ಒನ್ ಆಫ್ ಮೈ ಪರ್ಸನಲ್ ಫೇವರೇಟ್ಸ್, ಕೀರ್ತಿರಾಜ್. Hi. Hello, uncle. How are you? How are you? Hi, I'm so glad to have you. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. And as I told, I really like you. Thank you very much. ನನಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆನಲ್ಲಿ ಸೇರಿ ಇವತ್ತೊಂದು ಅಡಿಗೆ ಮಾಡಿ ತೋರಿಸೋದು ಅಂತ ಹೇಳಿ. I was very happy when I was invited. I love Sudeep and Priya and Rahul. Is my favorite, is another son of mine ಅಂತಾನೆ ಹೇಳ್ಬೇಕು. ನನಗೆ ಬಹಳ ಸಂತೋಷ ಆಗ್ತಿದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಹೋಪ್ ದ ವೀಕ್ಷಕರೆಲ್ಲರೂ ನಾವು ಮಾಡೋ ತಿಂಡಿನ ಮಾಡೋ ರೀತಿ ನೋಡಿ ಆಮೇಲೆ ಅದನ್ನ ಸವಿದು ಅವ್ರ ಮನೇಲಿ ಮಾಡಿ ಅದನ್ನ ತಿಂದು ಖುಷಿ ಪಡ್ತಾರೆ. ಖುಷಿ ಪಟ್ಟು ಚೆನ್ನಾಗಿತ್ತು ಅಂತ ಒಬ್ಬರು ನಿಮಗೆ ಫೋನ್ ಮಾಡಿ ಹೇಳಿದ್ರು ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಸೊ ಅಂಕಲ್, ಶುರು ಮಾಡೋಣ. ಇವತ್ತು ಏನ್ ಮಾಡ್ಕೊಡ್ತಿದ್ದೀರಾ ನಮ್ಗೆ? ಇವತ್ತು ಮಟನ್ ನಲ್ಲಿ ಒಂದು ಸ್ಪೆಷಲ್ ಐಟಮ್. ಇದು ನನಗೂ ಧರ್ಮಗೂ, ನಮ್ಮಿಬ್ರಿಗೆ ಮಾತ್ರ ಅಲ್ಲ, ನಮ್ಮ ಮನೇಲಿ ಯಾರೇ ಬಂದ್ರು, ಅವನ್ ಫ್ರೆಂಡ್ಸ್ ಇರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು, ಇಟ್ ಈಸ್ ದೇರ್ ಫೇವ್ರೆಟ್. ಇದು ನಮ್ಮ ಶ್ರೀಮತಿಯವರು ಮಾಡಿ ನಮಗ್ ತಿನ್ಸಿ ನಮ್ಗೆ ಹೇಳ್ಕೊಟ್ಟಿರೋದು. ಏನು ಕಲ್ತಿ ಅಂದ್ರೆ ಬೈ ಚಾನ್ಸ್ ಅವ್ರೇನಾದ್ರು ಬೇರೆ ಊರ್ಗ್ ಹೋದಾಗ, ಇಲ್ಲ ಅವ್ರ ಮಗಳ ಮನೆಗೆ ಒಂದೆರಡು ದಿವಸ ಹೋದ್ರೆ, ಇಲ್ಲ ಬೈ ಚಾನ್ಸ್ ಅವ್ರಿಗೆ ಅವಾಗಲೋ ಮೈಗೆ ಹುಷಾರಿಲ್ಲ ಅಂದಾಗ ಅವ್ರಿಗೆ ತೊಂದರೆ ಕೊಡಬಾರ್ದು. ಸೊ ನಾವೇ ಏನಾದ್ರು ಮಾಡ್ಕೋಬೇಕು ಅಂದಾಗ ಎಮರ್ಜೆನ್ಸಿಗೆ ಇರ್ಲಿ ಅಂತ ಇದನ್ನ ನಮ್ಗೆ ಅವ್ರು ಕಲ್ಸಿದ್ದಾರೆ. ಒಂದೊಂದ್ಸಾರಿ ಮನೆಯವರು ಕೋಪಿಸ್ಕೊಂಡು ಅವ್ರ ತಾಯಿ ಮನೆಗೆ ಓಡ್ಬೋದು. ಪಾಪ ಕೋಪನೇ ಬರೋದಿಲ್ಲ, ನಮ್ಮ ಮನೆಯವ್ರಿಗೆ ಕೋಪನೇ ಬರೋದಿಲ್ಲ. ಅವ್ರಿಗೆ ಕೋಪ ಬಂದು ತಾಯಿ ಮನೆಗೆ ಹೋಗಲ್ಲ, ನಮ್ ಜೊತೆ ಜಗಳ ಮಾಡ್ಕೊಂಡಿರ್ತಾರೆ ಅಷ್ಟೇ. ಸೊ ಅದಕ್ಕೆ ಮಾಡ್ಕೊಂಡಾಗ ನೀವು ಇದನ್ನ ಮಾಡ್ಬಿಟ್ಟು ಅವ್ರಿಗೆ ಏನೋ ಇಲ್ಲ ನಾವು ಅದನ್ನ ಮಾಡ್ಬಿಟ್ಟು ಇದ್ ಮಾಡಿದಾಗ್ಲೂ ಅವ್ರಿಗೆ ಡೌಟು, ಇವ್ರು ಸರಿಯಾಗಿ ಉಪ್ಪು ಖಾರ ಹಾಕ್ತಾರೋ ಇಲ್ವೋ ಅಂತೇಳಿ ಮಲಗಿದ ಕಡೆಯಿಂದನೇ ಕೂಗ್ತಾರೆ. ಆ ವಿಷಲ್ ಜಾಸ್ತಿ ಕೂಗ್ತಾ ಇದೆ, ಇಳಿಸ್ಬಿಡಿ ಸಾಕು, ಜಾಸ್ತಿ ಬಿದ್ದೋಗುತ್ತೆ ಇದು ಅಂತ. ಸೋ ಮಚ್ ಕೇರ್ ಶಿ ಟೇಕ್ಸ್ ಅಬೌಟ್ ಇಟ್. ಇಟ್ ಇಸ್ ಹರ್ ಫೇವ್ರೇಟ್, ಇಟ್ಸ್ ಮೈ ಫೇವ್ರೇಟ್ ಆಲ್ಸೋ, ಇಟ್ಸ್ ಆಲ್ ಆಫ್ ಅವರ್ ಫೇವ್ರೇಟ್. ಸೊ ನಿಮ್ ಫೇವ್ರೇಟ್ ಮಟನ್ ಪೆಪ್ಪರ್ ಫ್ರೈ. ಸೊ ಇದನ್ನ ನಾವಿವಾಗ ಟೇಸ್ಟ್ ಮಾಡಕ್ಕಂತೂ ತುಂಬಾ ಆತರ ಆಗ್ತಾ ಇದೆ. ಸೊ ಇದಕ್ಕೆ ಬೇಕಾಗಿರೋಂತ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳ್ಬಿಡೋಣ ನಮ್ಮ ವೀಕ್ಷಕರಿಗೆ. ಪ್ಲೀಸ್ ಗೋ ಅಹೆಡ್. ಇದು ಫ್ರೆಶ್ ಆಗಿರೋ ಸ್ವಲ್ಪ ಫ್ಯಾಟ್ ಇರುವಂತ ಮಟನ್, ಒಂದು ಅರ್ಧ ಕಿಲೋ ಮಟನ್ ಅಲ್ಲಿ ತಗೊಳ್ಬೇಕಾದ್ರೂ ಟೆಂಡರ್ ಆಗಿ ಕೊಡಿ ಅಂತ ಕೇಳಬೇಕು. ಅವಾಗ ಬಹಳ ರುಚಿಯಾಗಿರುತ್ತೆ. ಅಗಿಯೋದಕ್ಕೂ ಸ್ವಲ್ಪ ಅಕಸ್ಮಾತ್ ವಯಸ್ಸಾದವರು, ನನ್ಗೆ ವಯಸ್ಸಾಗಿಲ್ಲ, ಅಕಸ್ಮಾತ್ ವಯಸ್ಸಾದವರು ತಿಂದ್ರೆ ಅಗಿಯೋದಕ್ಕೂ ಈಸಿ ಆಗುತ್ತೆ. ಅದ್ರ ಜೊತೆ ಇದು ಕೊತ್ತಂಬರಿ, ಮೆಣಸು, ಮೆಣಸು, ಆಯಿಲ್, ಉಪ್ಪು,
ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಪುದೀನ. ಪುದೀನ. ಸೊ ಇವಾಗ ಶುರು ಮಾಡೋಣ. ಡೆಫಿನೆಟ್ಲಿ. ಓಕೆ, ಸೊ ಫಸ್ಟ್ ಪಾತ್ರೆ ಯಾವ್ದು? ಫಸ್ಟ್ ವಿಲ್ ಟೇಕ್ ಕುಕ್ಕರ್. ಕುಕ್ಕರ್. ಕುಕ್ಕರ್ನಲ್ಲಿ ಮಟನ್ ಹಾಕೊಂಡ್ಬಿಡೋದು. ಓಕೆ. ಇದಕ್ಕೆ ಎಣ್ಣೆ ಸ್ವಲ್ಪ ಲೈಟ್ ಆಗಿ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನ್. ನಾನ್ ಮಾಡೋದನ್ನ ನೋಡಿ ಇವ್ರ ತಾಯಿ ಹೇಳ್ಕೊಡುವಾಗ ನಾನ್ ಮಾಡೋದನ್ನ ನೋಡಿ ಇವ್ರು ಸೈಲೆಂಟ್ ಅಬ್ಸರ್ವ್ ಆಗಿ ಅವರು ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾನೇನಾದ್ರೂ ಮರ್ತ್ರೆ ಅವಾಗ ಒಂದು ಹೆಲ್ಪ್ ಮಾಡ್ತಾರೆ. ಅವರು ನಾವು ಜೊತೆಲಿ ಮಾಡಿದಾಗ ಬಹಳ ರುಚಿ ಆಗುತ್ತೆ. ನಾನು ಒಬ್ಬನೇ ಮಾಡಿದಾಗ ಬಂದವರು ತುಂಬಾ ಚೆನ್ನಾಗಿದೆ ಪಾಪ, ಒಂದು ಸ್ವಲ್ಪ ಇದು ಕಮ್ಮಿ ಆಗಿದೆ ಅಂತ ಅಡ್ಜಸ್ಟ್ ಮಾಡ್ತಾ ಇರ್ತಾನೆ. ಇದಕ್ಕೆ ಮಟನ್ಗೆ ಒಂದು 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಎಣ್ಣೆ, 2 ಸ್ಪೂನ್, 2 ಸ್ಪೂನ್. ಅದ್ರಲ್ಲಿ ಜಿಪ್ಪಣ್ತನ ಮಾಡಬಾರ್ದು. ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು. 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ. ಸೊ ಇದಕ್ಕೆ ನೀರ್ ಹಾಕ್ಬೇಕಾ ಅಂಕಲ್? ಸ್ವಲ್ಪ ಇಲ್ಲ ಇವಾಗ ನೀರ್ ಹಾಕೋದ್ ಬೇಕಾಗಿಲ್ಲ. ಓಕೆ. ಒಂದು ಸ್ವಲ್ಪ ಇಲ್ಲ ಜಾಸ್ತಿ ಹಾಕ್ಬೇಕಿಲ್ಲ. ಸೊ ಇದು ಮಿಕ್ಸ್ ಮಾಡ್ಬಿಟ್ಟು 1/2 ಗ್ಲಾಸ್ ವಾಟರ್ ಹಾಕ್ಬಿಟ್ಟು ಒಂದು ಜಸ್ಟ್ ಒಂದು ಚೂರು ಇದಕ್ಕೆ ಅಷ್ಟೇ. ಇಷ್ಟು ಕಮ್ಮಿ ನೀರ್ ಹಾಕ್ಬೇಕಾ? ಜಸ್ಟ್ ಒಂದು ಸ್ಮಾಲ್ ಕಪ್ ಅಷ್ಟೇ. ನಾನು ಹೇಳಿದ್ನಲ್ಲ ಜಾಸ್ತಿ ನೀರ್ ಹಾಕಿದ್ರೆ ಅದು ಕರಿ ಆಗೋಗುತ್ತೆ. ಅದಕ್ಕೆ ದೆನ್ ಎಲ್ಲಿ ಮಿಕ್ಸ್ ಮಾಡಿ ಹಾಕ್ತೀನಿ. ಇವಾಗ ಇದನ್ನ ಕವರ್ ಮಾಡ್ಬಿಟ್ಟು ಇದನ್ನ ಒಂದು 7-8 ವಿಷಲ್ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡ್ಬೇಕು. ನಾನ್ ವೆಜಿಟೇರಿಯನ್ ಮಾತ್ರ ಅದು ಕೋಳಿ ಇರ್ಬೋದು, ಮಟನ್ ಇರ್ಬೋದು, ಫಿಶ್ ಇರ್ಬೋದು, ಚೆನ್ನಾಗಿ ಬೇಯಬೇಕು. ಇಲ್ಲ ಅಂದ್ರೆ ಅಜೀರ್ಣ ಆಗಿ ಯುಲ್ ಹ್ಯಾವ್ ಎ ಬ್ಯಾಡ್ ಸ್ಟಮಕ್. ಅವಾಗ ಏನಾದ್ರು ತೊಂದರೆಗಳು ಶುರುವಾಗುತ್ತೆ. ಅದೇ ವೆಜಿಟೇಬಲ್ ಆದ್ರೆ ಒಂದ್ ಸ್ವಲ್ಪ ಕಮ್ಮಿ ಬೆಂದ್ರೂ ಪರವಾಗಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರ್ಬೋದು, ಹಾಫ್ ಬಾಯ್ಲ್ಡ್ ವೆಜಿಟೇಬಲ್ ಅಂತ ತಿಂತಾರೆ, ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ ಸ್ವಲ್ಪ ಹಾಫ್ ಬಾಯ್ಲ್ಡ್ ವೆಜಿಟೇಬಲ್ ತಗೊಳ್ಳಿ ಅಂತ ಹೇಳಿ. ಅದು ಸ್ವಲ್ಪ ಕಮ್ಮಿ ಬೆಂದಿದ್ರು ಇಟ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಅದೇ ನಾನ್ ವೆಜಿಟೇರಿಯನ್ ಅಂದ್ರೆ ಇಟ್ ಇಸ್ ಉಲ್ಟಾ. ಅದೇನಾದ್ರು ಸ್ವಲ್ಪ ಬೇಯಲಿಲ್ಲ ಅಂದ್ರೆ ನಿಮ್ಗೆ ಸ್ಟಮಕ್ ಅಪ್ಸೆಟ್ ಆಗೋದು, ತಿನ್ನಕ್ಕೂ ಆಗೋದಿಲ್ಲ. ಇದಕ್ಕೆ ಒಂದ್ ಇದ್ ಮಾಡ್ಬೇಕಂದ್ರೆ 2 ವಿಸಿಲ್ಸ್ ಆದ್ಮೇಲೆ ನಾವು ಮಾಡಿರೋ ಪೇಸ್ಟ್ ನ ತಗೊಂಡು ಇದಕ್ಕೆ ಹಾಕ್ಬೇಕು. ಈಗ ನಾವು ಪೇಸ್ಟ್ ಇದೊಂದು ಪೇಸ್ಟ್ ಮಾಡ್ಕೋಬೇಕು. ಸೊ 2 ವಿಸಿಲ್ಸ್ ಆದ್ಮೇಲೆ ತೆಗೆದ್ಬಿಟ್ಟು ಪೇಸ್ಟ್ ಹಾಕೊಂಡು ಮಾಡ್ಕೊಂಡು ಮಿಕ್ಸಿನಲ್ಲಿ ಹಾಕ್ಬೇಕು. ಅದನ್ನ ಸ್ವಲ್ಪ ಪುದೀನ. ಸೊ ಇದ್ ಮಾಡಕ್ಕಿಂತ ಮುಂಚೆ ಅಂಕಲ್ ಒಂದ್ ಕ್ವೆಶ್ಚನ್ ಕೇಳಿ. ನೀವ್ ಇಂಡಸ್ಟ್ರಿಗೆ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರತ್ತೆ. ಸೊ ಅದು ನಿಮ್ ಸ್ಟೋರಿಗೂ ಹೇಳಿ. ಇಲ್ಲ, ನಾನು ಲಾ ಓದ್ತಾ ಇದ್ದೆ, ಲಾಯರ್ ಆಗ್ಬೇಕು ಅಂತ ಹೇಳಿ. ಸ್ಟಡಿಡ್ ಲಾ? ಸೊ ಓದ್ತಾ ಇರ್ಬೇಕಾದ್ರೆ ವೀರಾಸ್ವಾಮಿ ಅವ್ರ ಪರಿಚಯ ಆಯ್ತು. ಅಫ್ ಕೋರ್ಸ್ ಐ ಹ್ಯಾಡ್ ಪ್ಯಾಷನ್ ಫಾರ್ ಆಕ್ಟಿಂಗ್. ನಾನು ಸ್ಕೂಲು ಕಾಲೇಜ್ಗಳಲ್ಲಿ ಡ್ರಾಮಾ ಎಲ್ಲ ಮಾಡ್ತಾ ಇದ್ದೆ. ಲಾ ಕಾಲೇಜ್ ನಲ್ಲೂ ನಾನು ಓದ್ಬೇಕಾದ್ರೆ ಮಾನವ ಆಕ್ಟಿಂಗ್ ನಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದೆ. ಸೊ ದಟ್ ಪ್ಯಾಷನ್ ವಾಸ್ ದೇರ್ ಟು ಬಿಕಮ್ ಅನ್ ಆಕ್ಟರ್. ಸೊ ವೀರಾಸ್ವಾಮಿ ಅವ್ರ ಪರಿಚಯ ಆದಾಗ ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್. ಸೊ ಅವರು ಹೇಳಿದ್ರು, ಚೆನ್ನಾಗಿದ್ಯಮ್ಮ, ನಾನು ಡ್ರಾಮಾಸ್ ಮಾಡೋಕೆ ನಮ್ಮ ಮೇಸ್ಟ್ರುಗಳೆಲ್ಲ ಹೇಳೋರು, ನೀನ್ ಒಳ್ಳೆ ಆಕ್ಟರ್ ಆಗ್ಬೋದು ಕಣೋ, ಒಳ್ಳೆ ಆಕ್ಟರ್ ಆಗ್ಬೋದು ಕಣೋ. ಸೊ ದೇರ್ ಇಟ್ ವಾಸ್ ಬಿಟನ್. ಅದು ನನಗೆ ಅಲ್ಲಿ ಇದಾಗಿದ್ದು. ಸರಿ, ಅವರು ಅವಾಗ ಜ್ಯೋತಿ ಅಂತ ತೆಲುಗು ಫಿಲ್ಮ್ ನ ದೀಪ ಅಂತ ಹೇಳಿ ಕನ್ನಡದಲ್ಲಿ ಮಾಡ್ತಾ ಇದ್ರು. ಅಫ್ಕೋರ್ಸ್ ನಾನು ಹೀರೋ ಆಗ್ಬೇಕು ಅಂತಾನೆ ಆಸೆ ಇಟ್ಕೊಂಡು ಬಂದವನು. ಯಾರೇ ಒಬ್ಬ ಕಲಾವಿದ ಆಗ್ಲಿ ಇಂಡಸ್ಟ್ರಿಗೆ ಬಂದಾಗ ತನಗೆ ಹೀರೋ ಆಗ್ಬೇಕು, ಡ್ಯೂಯೆಟ್ ಹಾಡ್ಬೇಕು, ಹೀರೋಯಿನ್ ಜೊತೆ ಹೀರೋಯಿನ್ ನ ಲವ್ ಮಾಡ್ಬೇಕು, ಅದು ನಿಮ್ಮಂತವ್ರು ಸಿಕ್ಕಿದ್ರೆ ಬಹಳ ಆಸೆ ಪಟ್ಟು ಬರೋದೇ ಅದಕ್ಕೋಸ್ಕರ. ನಾನು ಅದೇ ರೀತಿ ಆಸೆ ಪಟ್ಟು ಬಂದವನು. ಬಟ್ ಅವಾಗ ಅವ್ರು ಹೇಳಿದ್ರು, ನನ್ನ ಇವಾಗ ಒಂದು ಚಾನ್ಸ್ ಇದೆ ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್. ಹೇಮಾ ಚೌಧರಿ ಅವ್ರ ಜೊತೆನಲ್ಲಿ ಪಾಪಮ್ಮ ಅಂತ ಒಬ್ರು ಹಿರಿಯ ಕಲಾವಿದರಿದ್ರು, ಅವರ ಮಗನ ಪಾತ್ರ ಸ್ವಲ್ಪ ನೆಗೆಟಿವ್ ಶೇಡ್. ಅದರಲ್ಲಿ ಮಂಜುಳಾ, ಅಶೋಕ್ ಹೀರೋ ಹೀರೋಯಿನ್ ಆಗಿದ್ರು. ಸೊ ಅದ್ರಲ್ಲಿ ನೀನ್ ಮಾಡು, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ನೆಕ್ಸ್ಟ್ ಹೀರೋ ನಿಮ್ ಮಾಡೋಣ ನಿನ್ನ ಹೀರೋನ ಅಂತ ಹೇಳಿ. ಇವಾಗ ಹಿರಿಯರು ಹೇಳಿದ್ಮೇಲೆ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಹಠ ಮಾಡೋಕ್ಕಾಗಲ್ಲ. ಸಮಟೈಮ್ಸ್ ಯು ಹ್ಯಾವ್ ಟು ಗಿವ್ ಅಪ್ ಅ ಲಿಟಲ್ ಬಿಟ್ ಇನ್ ಲೈಫ್. ಸೊ ನಾನು ಒಪ್ಕೊಂಡು ಅಲ್ಲಿ ನೆಗೆಟಿವ್ ಪಾತ್ರ ಮಾಡಿದೆ. ಅಲ್ಲಿ ಮಂಜುಳಾ ಅವ್ರು ನಾನು ನೋಡ್ಬಿಟ್ಟು ವಜ್ರಮುನ್ನ ತಾಯಿಗಿಂತ ದೇವರಲ್ಲ ಚಿತ್ರದಲ್ಲಿ ಇನ್ನೊಂದು ಅವರ ತಮ್ಮನ ಪಾತ್ರ ಒಂದು ಬರ್ತಾರೆ ಇತ್ತು. ಸೊ ಅದ್ರಲ್ಲಿ ಅವ್ರ ಕತೆ ಕೇಳ್ಬೇಕಾದ್ರೆ ಇಲ್ಲಿ ಕೀರ್ತಿ ಅಂತ ಒಬ್ಬ ಹುಡುಗ ಇದ್ದಾನೆ, ಬಹಳ ಚೆನ್ನಾಗಿ ಮಾಡ್ತಾನೆ, ಅವನ್ನ ಇದು ಮಾಡಿ ಅಂತ ಹೇಳಿ ಅಲ್ಲಿ ಪ್ರಮೀಳಾ ಜೋಶಿ ಅವ್ರ ಆಪೋಸಿಟ್
ಇನ್ನೊಂದು ಸೆಕೆಂಡ್ ಹೀರೋ ತರ ಆಲ್ಮೋಸ್ಟ್ ಇದಿತ್ತು, ಬಟ್ ಅಗೇನ್ ನೆಗೆಟಿವ್ ಶೇಡ್. ಆಮೇಲೆ ಏನೋ ಗೊತ್ತಿಲ್ಲ, ಪ್ರೊಡ್ಯೂಸರ್ ಡೈರೆಕ್ಟರ್ಸ್ಗೆ ಚೆನ್ನಾಗಿ ವಿಲನ್ ಪಾತ್ರ ಮಾಡ್ತಾರೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಸಿರ್ಬೋದಲ್ಲ, ಅದಂಗೆ ಕಂಟಿನ್ಯೂ ಆಗ್ಬೇಕು. ಹೀರೋ ತರ ಕಾಣೋ ವಿಲನ್ ಬೇಕಿತ್ತಲ್ವಾ? ಸೊ ಅದಕ್ಕೆ ಇರ್ಬೋದೇನೋ. ಐ ಮೀನ್ ಏನು ಒಳ್ಳೆ ಹ್ಯಾಂಡ್ಸಮ್ ವಿಲನ್. ಮೊದ್ಲೆಲ್ಲ ನೋಡಿದ್ರೆ ಸ್ವಲ್ಪ ಬಾಡಿ ಬಟ್ ಐ ಡೋಂಟ್ ರಿಗ್ರೆಟ್ ಇಟ್. ಐ ಆಮ್ ಹ್ಯಾಪಿ. ಒಬ್ಬ ಒಳ್ಳೆ ವಿಲನ್ ಅಂತ ಅನ್ನಿಸ್ಕೊಂಡು ಸರಿ, ಒಬ್ಬ ಒಳ್ಳೆ ಕಲಾವಿದ ಅಂತ ಸರಿ, ಜನಗಳಿಗೆ ನಾನು ಮೆಚ್ಚುಗೆ ಆಗಿದ್ದೇನೆ. ಇವತ್ತು ನನ್ನನ್ನು ಕನ್ನಡ ಪಾತ್ರ ಮಾಡಿದ್ರು ನಾನು ಹೆಣ್ಮಕ್ಳಿರ್ಬೋದು, ಹಿರಿಯರು ಇರ್ಬೋದು, ಮಾತಾಡಿಸ್ತಾರೆ, ಧೈರ್ಯದಿಂದ ಪ್ರೀತಿಯಿಂದ ಮಾತಾಡಿಸ್ತಾರೆ. ಐ ಥಿಂಕ್ ಐ ವೆರಿ ಗ್ರೇಟ್ಫುಲ್ ಟು ದೆಮ್. ಸೊ ಇದಕ್ಕೆ ನಾವಿವಾಗ ಸ್ವಲ್ಪ ಮೆಣಸಿನ ಕಾಳು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಈ ಪ್ರೋಗ್ರಾಮ್ ನಲ್ಲಿ ಮಾಡೋ ಎಕ್ಸೈಟ್ಮೆಂಟು ಅಲ್ಲ, ನಿಮ್ಮಂತ ಒಂದು ಸುಂದರವಾದ ಹುಡುಗಿನ ನೋಡಿದ ಆಂಗ್ಸೈಟಿ ನಾನು ಒಂದು 2 ಇಂಗ್ರೀಡಿಯೆಂಟ್ಸ್ ಮರ್ತೋಗಿದ್ದೀನಿ. ದಯವಿಟ್ಟು ನನಗೆ ಹೆಲ್ಪ್ ಮಾಡ್ಬೇಕು, ನಂಗೆ ತಂದು ಕೊಡ್ಬೇಕು. ಒಂದ್ ಸ್ವಲ್ಪ ಈರುಳ್ಳಿ, ಒಂದ್ ಸ್ವಲ್ಪ ಕಟ್ ಮಾಡಿರೋ ಚಿಲ್ಲಿ, ಗ್ರೀನ್ ಚಿಲ್ಲಿ. ಕೇಳೋದ್ ಹೆಚ್ಚ, ನಾವು ಕೊಡೋದ್ ಹೆಚ್ಚ. ತಂದೆ ಒಂದೇ ನಿಮಿಷ. ಸೊ ಅಂಕಲ್, ನೀವ್ ಹೇಳಿದ ಗ್ರೀನ್ ಚಿಲ್ಲೀಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಇದೊಂದು 2 ಸ್ಪೂನ್ ಇದು ಕಟ್ ಮಾಡಿ ಇಟ್ಟಿರೋದ್ರಿಂದ 2 ಸ್ಪೂನ್, ಅದರ್ವೈಸ್ ಅಬೌಟ್ 6 or 7 ಗ್ರೀನ್ ಚಿಲ್ಲೀಸ್. ಸೊ ಬಿಕಾಸ್ ಇಟ್ ಇಸ್ ಪೆಪ್ಪರ್, ಸ್ವಲ್ಪ ಖಾರ ಇರುತ್ತೆ, ಬಟ್ ಪೆಪ್ಪರ್ ವಿಲ್ ಟೇಕ್ ಓವರ್. ನಿಮ್ಗೆ ಆ ಟೇಸ್ಟ್ ಮಾಡಿದಾಗ ಆ ಪೆಪ್ಪರ್ ಟೇಸ್ಟೇ ಬರ್ತಾ ಇರುತ್ತೆ. ಇಲ್ಲಿ ಜಾಸ್ತಿ ಚಿಲ್ಲೀಸ್ ಹಾಕ್ಬಾರ್ದು. 1 ಅಥವಾ 1.5 ಅಷ್ಟು ಈರುಳ್ಳಿನ ಕಟ್ ಮಾಡಿ ಪೀಸಸ್ ಮಾಡಿ ಇಟ್ಕೋಬೇಕು. ಇದು ಅರ್ಧ kg ಅಲ್ವಾ? ಸ್ವಲ್ಪ ಕಮ್ಮಿ. ಓಕೆ, ಸ್ವಲ್ಪ ನೀರು ಹಾಕ್ಬೇಕು. ಇದಿಷ್ಟನ್ನ ಹಾಕೊಂಡು ಒಂದು ಅರ್ಧ ಕಪ್ ನೀರು. ಇದನ್ನ ನಾವು ಮಿಸ್ ಮಾಡ್ಬಿಟ್ಟಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಕ್ಕೆ. ಸೊ ಇದನ್ನು ಆಡ್ ಮಾಡ್ಕೊಂಡ್ಬಿಟ್ಟು ಸೊ ಇವಾಗ ಇದನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಬೇಕು. ಫುಲ್ ಪೇಸ್ಟ್ ತರ ಆಗ್ಬೇಕು ಅದು. ಸೊ ನಿಮ್ಗೂ ಅಡ್ಗೆನಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆಯಾ? ಇಂಟ್ರೆಸ್ಟ್ ಇದೆ, ಬಟ್ ಅಮ್ಮ ಸಿಕ್ಕಾಪಟ್ಟೆ ಬೈತಾರೆ. ಯಾಕಂದ್ರೆ ತುಂಬಾ ಫಾಸ್ಟ್ ಆಗಿ ಮಾಡೋದು ನಾನು. ಲೈಕ್ ಯಾವುದೇ ಕೆಲಸನೂ ಸ್ವಲ್ಪ ಸಮಾಧಾನವಾಗಿ, ನಿಧಾನವಾಗಿ, ತಾಳ್ಮೆಯಿಂದ ಮಾಡ್ಬೇಕು. ಇಲ್ಲ, ನನಗೆ ಇವಾಗ ಒಂದು ಮಾತು ನನಗೆ ಜ್ಞಾಪಕ ಬಂತು. ನಮ್ಮ ತಾಯಿಯವ್ರು ಬಹಳ ಚೆನ್ನಾಗಿ ಅಡುಗೆ ಮಾಡೋರು. ಅದು ವೆದರ್ ಇಟ್ ಇಸ್ ವೆಜಿಟೇರಿಯನ್ ಇರ್ಬೋದು, ಇಲ್ಲ ನಾನ್ ವೆಜಿಟೇರಿಯನ್ ಇರ್ಬೋದು, ಅದು ಚಿಲ್ಲಿ ಚಿಕನ್ ಇರ್ಬೋದು, ಇಲ್ಲ ಒಬ್ಬಟ್ಟು ಮಾಡೋದಿರ್ಬೋದು, ಇಲ್ಲ ಕಜ್ಜಾಯ ಮಾಡೋದಿರ್ಬೋದು, ಇಲ್ಲ ಚಿತ್ರಾನ್ನ ಮಾಡೋದಾದ್ರೂ ಸರಿ, ಬಹಳ ರುಚಿಯಾಗಿ ಮಾಡೋರು. ಅವ್ರನ್ನ ಒಂದ್ಸಾರಿ ಕೇಳ್ತಾ ಇದ್ದೆ, ಅಮ್ಮ ಹೆಂಗಮ್ಮ ನೀನು ಏನ್ ಮಾಡಿದ್ರು ಅಷ್ಟು ರುಚಿಯಾಗಿರ್ತದಲ್ಲ, ಎಲ್ಲಿ ಕಲ್ತ್ರಿ ನೀವು ಇದೆಲ್ಲ ಅಂತೇಳಿ. ಇಲ್ಲಮ್ಮ, ನಾನು ಯಾವತ್ತು ನಮಗೆ ಒಬ್ಬ ಹೆಣ್ಣಾದವಳಿಗೆ ನನ್ನ ಬಂದವ್ರಿಗೆ ಚೆನ್ನಾಗಿ ಊಟ ಮಾಡಿ ರುಚಿ ರುಚಿಯಾಗಿ ಅವ್ರಿಗೆ ಬಡಿಸ್ಬೇಕು, ಅವ್ರನ್ನ ತಿಂದು ಸಂತೋಷ ಪಡ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ನಮ್ಮ ಒಳ್ಳೆ ಮನ್ಸಿರುತ್ತೋ, ಅವಾಗ ಆಟೋಮೆಟಿಕ್ ಆಗಿ ನಾವು ಮಾಡೋ ಅಡಿಗೆ ರುಚಿಯಾಗಿ ಬರುತ್ತೆ. ಅವಳ ಇಲ್ದ್ರೆ ಅಯ್ಯೋ ಇದೇನಪ್ಪ ಬಂದ್ರು ಈ ಟೈಮಲ್ಲಿ ಇವ್ರಿಗೆ ಯಾಕೆ ಮಾಡಾಕ್ತಾರೆ ಅಂತ ಬೇಜಾರಾಗಿ ಮಾಡಿದಾಗ ಅದು ಉಪ್ಪು ಸರಿ ಇರಲ್ಲ, ಖಾರನೂ ಸರಿ ಇರಲ್ಲ. ಅದಕ್ಕೇನೆ ಅಡಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ಪ್ಯಾಷನ್ ಇರ್ಬೇಕು ಅದಕ್ಕೆ. ಸೊ ಅಂಕಲ್, ಇವತ್ತು ನಮ್ಗೆ ಉಪ್ಪು ಖಾರ ಸರಿಯಾಗಿ ಪ್ಲೀಸ್ ಮಾಡ್ಕೊಡಿ. ಒಳ್ಳೆ ಇದನ್ನ ಇವಾಗ ಮಟನ್ಗೆ ನಾವು 2 ವಿಸಿಲ್ ಆದ್ಮೇಲೆ ಮಟನ್ಗೆ ಅದನ್ನ ಓಪನ್ ಮಾಡ್ಬಿಟ್ಟು ನಾವಿವಾಗ ಮಾಡಿರೋ ಪೇಸ್ಟ್ ನ ಅದ್ರ ಒಳಗಡೆ ಹಾಕ್ಬೇಕು. ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ